ಈ ಪನೀರ್ ಪಲಾವ್ ನೀವೇನಾದ್ರೂ ನಿಮ್ ಮನೇಲಿ ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಕೂಡ ನನ್ ಹಾಗೇನೆ ಖುಷಿಯಾಗಿ ತಿಂತೀರಾ. ಯಾಕೆಂದರೆ ಇದು ಚೆನ್ನಾಗಿರೋದ್ ಮಾತ್ರ ಅಲ್ಲ, ಇದು ಹೆಲ್ದಿ ಕೂಡ. ಮೊದಲಿಗೆ ಅನ್ನ ಬೇಯಿಸೋದಕ್ಕೆ ಸ್ವಲ್ಪ ಜಾಸ್ತಿ ನೀರಿಡಬೇಕು. ಆಮೇಲೆ ಈ ಮಸಾಲಾ ಪದಾರ್ಥಗಳು ಸೇರಿಸಬೇಕು. ಇದೇನೇನು ಅಂತ ಇಲ್ಲಿದೆ ನೋಡಿ, ಸ್ಕ್ರೀನ್ ಶಾಟ್ ತಗೊಳ್ಳಿ, ಆಮೇಲೆ ನೋಡಬಹುದು. ನೀರು ಕುದಿಯಕ್ ಶುರು ಆದಾಗ 15ರಿಂದ 20 ನಿಮಿಷ ನೆನೆಸಿಟ್ಟಂತಹ ಜೀರಾ ಸಾಂಬಾರ್ ರೈಸ್ ಸೇರಿಸ್ಕೋಬೇಕು. ಈ ರೆಸಿಪಿಗೆ ಇದೇ ಬೆಸ್ಟ್, ಇಲ್ಲಾಂದ್ರೆ ನಿಮ್ಗೆ ಇಷ್ಟ ಇರೋ ರೈಸ್ ಹಾಕೋಬಹುದು. ಅದರೊಟ್ಟಿಗೆ ಸ್ವಲ್ಪ ಕ್ಯಾರೆಟ್, ಬೀನ್ಸ್ ಹಾಗೂ ಬಟಾಣಿ ಸೇರಿಸ್ಕೋಬಹುದು. ನಾನಲ್ಲಿ ಕ್ಯಾರೆಟ್ ಬೀನ್ಸ್ ಹಾಕೊಂಡಿದೀನಿ. ಆಮೇಲೆ ಇದ್ರೊಳಗೆ ಸ್ವಲ್ಪ ಜಾಸ್ತಿ ಉಪ್ಪು, ತುಪ್ಪ ಹಾಗೂ ನಿಂಬೆ ರಸ ಹಾಕಿ ಅನ್ನ ಬೆಂದ ಮೇಲೆ ಅದನ್ನು ಸೋಸ್ಕೊಂಡು ಪಕ್ಕಕ್ಕಿಡಿ. ಇವಾಗ ಇದರ ಮಸಾಲಾ ಮಾಡೋದಿಕ್ಕೆ ಒಂದು ಬಾಣಲಿ ಇಟ್ಟು ಅದರಲ್ಲಿ ಒಂದು ಚೂರ್ ಎಣ್ಣೆ ಹಾಗೂ ಚೂರ್ ತುಪ್ಪ ಹಾಕಿ. ಇಲ್ಲಿ ಯಾರು ಜಾಸ್ತಿ ಎಣ್ಣೆ ಉಪಯೋಗಿಸ್ತಾರೆ ಎನ್ನುವ ಕಾಂಪಿಟೇಷನ್ ಇಲ್ಲ, ಸೊ ಸ್ವಲ್ಪ ಹಾಕಿ ಸಾಕು. ನೆಕ್ಸ್ಟ್ ನಮ್ಮ ಮಾಮೂಲಿ ಬೋಣಿ ಗಿರಾಕಿ ಅದನ್ನ ಹಾಕಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಜೀರಿಗೆ ಹಾಗೂ ಟೊಮೆಟೊ ಹಾಕಿ, ಟೊಮೆಟೊ ಬೆಂದು ಮ್ಯಾಶ್ ಆಗೋ ತನಕ ಫ್ರೈ ಮಾಡಬೇಕು. ಇವಾಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು, ಸ್ವಲ್ಪ ಪುದೀನ ಹಾಗೂ ಕೊತ್ತಂಬರಿ ರುಬ್ಬುವ ಯಂತ್ರದ ಜಾರಿನೊಳಕ್ಕೆ ಹಾಕೊಂಡು ನೀರಿಲ್ಲದ ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡಿ ನಮ್ಮ ಬಾಣಲಿಗೆ ಹಾಕಿ ಫ್ರೈ ಮಾಡ್ಕೋಬೇಕು. ಅಂದ್ರೆ ಅದರ ಹಸಿ ವಾಸನೆ ಹೋಗ್ಬೇಕು. ಆ ಗ್ಯಾಪ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪನೀರ್ ತಗೊಂಡು ಅದನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕಿ ಅದರೊಟ್ಟಿಗೆ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಒಂದು 10 ನಿಮಿಷ ಇಟ್ಟು ನೀರಿಲ್ಲದ ಹಾಗೆ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ಈ ಮಸಾಲಾ ಪದಾರ್ಥಗಳು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಪಕ್ಕಕ್ಕಿಡಿ. ಈಗ ಮಸಾಲಾ ರೆಡಿ ಆಗಿದೆ. ಅದರ ಉಪ್ಪು ಖಾರ ನೋಡ್ಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಒಂದು 2 ಸ್ಪೂನ್ ಗಟ್ಟಿ ಮೊಸರು ಸೇರಿಸಿ ಆಮೇಲೆ ಪನೀರ್ ಅನ್ನು ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದರ ಮೇಲ್ಗಡೆ ಬಿಸಿಯಾಗಿರುವ ಉದುರುದುರಾಗಿರುವಂತಹ ಅನ್ನ ಸೇರಿಸ್ಕೊಂಡು ಮತ್ತೊಂದ್ಸಲ ಅದನ್ನ ನೀಟಾಗಿ ಕಲಿಸ್ಕೊಂಡ್ರೆ ಸಖತ್ ರುಚಿಕರ ಹಾಗೂ ಆರೋಗ್ಯಕರವಾದ ಪನೀರ್ ಪಲಾವ್ ರೆಡಿ ಗುರು. ಚೆನ್ನಾಗಿ ಕಲಿಸ್ಕೊಂಡು ಒಂದು 5 ನಿಮಿಷ ಸಿಮ್ ಅಲ್ಲಿ ಮುಚ್ಚಿಟ್ರೆ ಫ್ಲೇವರ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಇಟ್ಕೊಳ್ಳುತ್ತೆ. ಇದು ಆಕ್ಚುಲಿ ಪನೀರ್ ಪಲಾವ್ ಹಾಗೂ ಬಿರಿಯಾನಿ ಎರಡರ ಮಧ್ಯೆ ಬರುವಂತಹ ಒಂದು ಅದ್ಭುತವಾದ ಡಿಶ್. ಈ ತರ ನೀವು ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲಾಂದ್ರೆ ಜಲ್ದಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಇದೇ ತರ ಮತ್ತಷ್ಟು ಅದ್ಭುತ ರೆಸಿಪಿಗಳಿಗೆ ನನ್ನ ಪೇಜ್ ನ ಈಗಲೇ ಫಾಲೋ ಮಾಡಿ. ಥ್ಯಾಂಕ್ ಯು.